ಲೋಕಸಭೆ ಸ್ಪೀಕರ್ ವಿರುದ್ಧ ವಿಪಕ್ಷಗಳ ಸಮರ ಒಂದ್ ಕಡೆ ಸಾರ್ತಾ ಇದೆ. ಓಂ ಬಿರ್ಲಾ ವಿರುದ್ಧ ಈಗ ಏನು ಅವಿಶ್ವಾಸ ಹೊಂದಿದೆ, ಇದರ ವಿರುದ್ಧವಾಗಿ ಇದೀಗ ನಿರ್ಣಯ ಮಂಡನೆಯನ್ನ ಮಾಡೋದಕ್ಕೆ ಸ್ಪೀಕರ್ ಪದಚ್ಯುತಿಗೆ ವಿರೋಧ ಪಕ್ಷಗಳು ನಿರ್ಣಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಅವಿಶ್ವಾಸದ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ ಟಿಎಂಸಿ ನಾಯಕರು. ಅಧಿವೇಶನಕ್ಕೆ ಬಾರದೇ ಇರಲು ಇದೀಗ ಓಂ ಜಿಲ್ಲಾ ನಿರ್ಧಾರವನ್ನ ಮಾಡಿದೆ. ಏನಂದ್ರೆ ಲೋಕಸಭೆ ಸ್ಪೀಕರ್ ವಿರುದ್ಧ ಇದೀಗ ವಿಪಕ್ಷಗಳು ಸಮರವನ್ನ ಸಾರ್ತಾ ಇದ್ದಾರೆ. ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಅದನ್ನ ಮಂಡನೆ ಮಾಡೋದಕ್ಕೆ ಸ್ಪೀಕರ್ ಪದಚ್ಯುತಿಗೆ ಇದೀಗ ವಿರೋಧ ಪಕ್ಷಗಳು ನಿರ್ಣಯ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ ಟಿಎಂಸಿ ನಾಯಕರು ಅಧಿವೇಶನಕ್ಕೆ ಬಾರದೇ ಇರಲು ಇದೀಗ ಓಂ ಬಿರ್ಲಾ ನಿರ್ಧಾರವನ್ನ ಮಾಡಲಾಗಿದೆ. ಅವಿಶ್ವಾಸ ನಿರ್ಣಯಕ್ಕೆ 118 ಸಂಸದರ ಸಹಿಯನ್ನ ಹಾಕಲಾಗಿದೆ. ಈಗ ಆಲ್ರೆಡಿ ಓಂ ಬಿರ್ಲಾ ಅವರನ್ನ ಪದಚ್ಯುತಿಗೊಳಿಸುವಂತೆ ನಿರ್ಣಯದ ಬಗ್ಗೆ ಇದೀಗ ಸದನವು ಸಂಪೂರ್ಣವಾಗಿ ಚರ್ಚಿಸಿ ನಿರ್ಧರಿಸಿದ್ದಾರೆ. ಜೊತೆಗೆ ಏನು ಈ ಸದನದ ಕಲಾಪಗಳಲ್ಲಿ ಭಾಗವಹಿಸೋದಿಲ್ಲ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಕೂರೋದಿಲ್ಲ ಅಂತ ನಿರ್ಧರಿಸಿದ್ದಾರೆ. ಪ್ರತಿಪಕ್ಷಗಳ ಅವಿಶ್ವಾಸ ನಿರ್ಣಯದ ನಂತರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಓಂ ಬಿರ್ಲಾ ಅವರನ್ನ ಪದಚ್ಯುತಿಗೊಳಿಸುವಂತಹ ನಿರ್ಣಯದ ಬಗ್ಗೆ ಸದನವು ಕೂಡ ಸಂಪೂರ್ಣವಾಗಿ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನು ಈ ಒಂದು ಆದರ್ಶಗಳು ಮತ್ತೆ ಅವರ ಸ್ಥಾನದ ನಿಷ್ಪಕ್ಷಪಾತ ಏನಿದೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಮುಖ ಹೆಜ್ಜೆಯಾಗಿ ನೋಡಿಕೊಳ್ಳಲಾಗ್ತಾ ಇದೆ, ಅದನ್ನು ನಡೆಯಲಾಗ್ತಾ ಇದೆ. ಈ ವಿಷಯದ ಬಗ್ಗೆ ಓಂ ಬಿರ್ಲಾ ತುಂಬಾ ಸ್ಪಷ್ಟರಾಗಿದ್ದಾರೆ ಅಂತ ಕೂಡ ಮೂಲಗಳು ಹೇಳ್ತಾ ಇದೆ. ಇನ್ನು ಅವರ ವಿರುದ್ಧದ ನಿರ್ಣಯದ ನಂತರ ಸತ್ಯ ಬಹಿರಂಗ ಆಗುವವರೆಗೂ ಕೂಡ ಅವರು ಸದನದ ಕಲಾಪಗಳಿಂದ ದೂರವಿರಲು ನಿರ್ಧರಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಲೋಕಸಭೆ ಸ್ಪೀಕರ್ ವಿರುದ್ಧ ಇದೀಗ ವಿಪಕ್ಷಗಳ ಸಮರವನ್ನ ಸಾರ್ತಾ ಇರೋದು. ಹಾಗಾಗಿ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಇದೆ, ಇದನ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಸ್ಪೀಕರ್ ಪದಚ್ಯುತಿ ಆಗಬೇಕು ಅಂದ್ರೆ ಏನು ಓಂ ಬಿರ್ಲಾ ಅವರು ಸ್ಪೀಕರ್ ಇವರು ಪದಚ್ಯುತಿ ಆಗಬೇಕು ಅಂತ ವಿರೋಧ ಪಕ್ಷಗಳು ನಿರ್ಣಯ ಮಾಡಿಕೊಂಡಿದ್ದಾರೆ. ಇನ್ನು ನಿರ್ಣಯಕ್ಕೆ ಕನಿಷ್ಠ 50 ಸಂಸದರ ಬೆಂಬಲ ಅಗತ್ಯ ಇದೆ. ಕೈ ಎತ್ತುವಂತಹ ಮೂಲಕ ಬೆಂಬಲ ಸಾಬೀತುಪಡಿಸಬೇಕು. ನಂತರ ಉಪಸಭಾಪತಿಗಳ ನೇತೃತ್ವದಲ್ಲಿ ಚರ್ಚೆಯನ್ನ ಮಾಡಬೇಕಾಗತ್ತೆ. ಸದನದ ಬಹುಮತದ ಮೇಲೆ ಸ್ಪೀಕರ್ ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ನಿರ್ಣಯಕ್ಕೆ ಕನಿಷ್ಠ ಅಂದ್ರೂ 50 ಸಂಸದರ ಬೆಂಬಲ ಇರಲೇಬೇಕು. ಆಗ ಮಾತ್ರ ಅವರ ಸ್ಥಾನ ಉಳಿದುಕೊಳ್ಳುತ್ತೆ ಓಂ ಬಿರ್ಲಾ ಅವರು. ಇಲ್ಲ ಅಂತಂದ್ರೆ ಪದಚ್ಯುತಿ ಆಗೋದಂತೂ ಪಕ್ಕ. ಸದನದ ಬಹುಮತದ ಮೇಲೆ ಇದೀಗ ಸ್ಪೀಕರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಲೋಕಸಭೆ ಸ್ಪೀಕರ್ ಅವರ ವಿರುದ್ಧವಾಗಿ ವಿಪಕ್ಷಗಳು ಸಮರವನ್ನ ಸಾರ್ತಾ ಇದ್ದಾರೆ. ಯಾಕಂದ್ರೆ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸವಾದ ನಿರ್ಣಯವನ್ನ ಮಂಡನೆ ಮಾಡಿರೋದ್ರಿಂದ ನಮಗಿದು ವಿಶ್ವಾಸ ಇಲ್ಲ ಅಂತ ಹೇಳಿ ಇದೀಗ ಸ್ಪೀಕರ್ ಪದಚ್ಯುತಿಗೆ ವಿರೋಧ ಪಕ್ಷಗಳು ನಿರ್ಣಯ ಮಾಡಾಗಿದೆ. ಆದರೆ ಏನು ಈ ಪದಚ್ಯುತಿ ಮಾಡಬೇಕು ವಿರೋಧ ಪಕ್ಷಗಳು ನಿರ್ಣಯ ಅಂತಂದ್ರೆ ಈಗ ಆಲ್ರೆಡಿ ಈ ಅವಿಶ್ವಾಸ ನಿರ್ಣಯಕ್ಕೆ ಪದಚ್ಯುತಿ ಮಾಡೋದಕ್ಕೆ 118 ಸಂಸದರು ಈಗ ಆಲ್ರೆಡಿ ಸಹಿ ಹಾಕ್ಬಿಟ್ಟಿದ್ದಾರೆ. ಓಂ ಬಿರ್ಲಾ ಅವರನ್ನ ಪದಚ್ಯುತಿ ಮಾಡಬೇಕು ಅನ್ನೋದ್ರ ಬಗ್ಗೆ 118 ಜನ ಸಂಸದರು ಈಗ ಸಹಿ ಹಾಕಿದ್ದಾರೆ. ಈಗ ಅಟ್ಲೀಸ್ಟ್ ಒಂದು 50 ಸಂಸದರಾದರೂ ಓಂ ಬಿರ್ಲಾ ಅವರ ಪರವಾಗಿ ನಿಂತರೆ ಅವರ ಒಂದು ಸ್ಥಾನ ಏನಿದೆ ಅದು ಉಳಿಯುತ್ತೆ. ಇಲ್ಲ ಅಂದರೆ ಪಕ್ಕ ಇವತ್ತು ಅವರ ಒಂದು ಏನು ಸ್ಪೀಕರ್ ಅವರ ಸ್ಥಾನ ಕಳೆದುಕೊಳ್ತಾರಾ ಅಥವಾ ಅದನ್ನೇ ಉಳಿಸಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಅಧಿವೇಶನಕ್ಕೆ ಬಾರದೇ ಇರಲಿ ಇದೀಗ ಸದ್ಯ ಓಂ ಬಿರ್ಲಾ ಅವರು ನಿರ್ಧಾರವನ್ನು ಮಾಡಲಾಗಿದೆ. ಲೋಕಸಭೆ ಸ್ಪೀಕರ್ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರ್ತಾ ಇದ್ದಾರೆ. ಅವಿಶ್ವಾಸ ನಿರ್ಣಯಕ್ಕೆ 118 ಸಂಸದರ ಸಹಿಯನ್ನು ಕೂಡ ಹಾಕಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಇದೀಗ ಸ್ಪೀಕರ್ ಪದಚ್ಯುತಿಗೆ ವಿರೋಧ ಪಕ್ಷಗಳು ನಿರ್ಣಯ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಇಂಚರ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ವಿರುದ್ಧವಾಗಿ ಅವಿಶ್ವಾಸ ಮಂಡನೆ ಮಾಡಲಿಕ್ಕೆ ವಿಪಕ್ಷಗಳು ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾವೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತದೆ. ಈಗಾಗಲೇ ಸಚಿವಾಲಯಕ್ಕೂ ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದನ ನಡೆಯುವಂತಹ ಸಂದರ್ಭದಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ವಿನಾಕಾರಣ ವಿರೋಧ ಪಕ್ಷಗಳ ಸಂಸದರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ
ಮತ್ತೆ ಪ್ರಮುಖವಾಗಿ ಆಡಳಿತಾರೂಢ ಪಕ್ಷಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಓಂ ಬಿರ್ಲಾ ಅವರ ವಿರುದ್ಧವಾಗಿ ವಿಪಕ್ಷಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಅವರ ವಿರುದ್ಧವಾಗಿ ಅವಿಶ್ವಾಸವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಂಖ್ಯಾ ಬಲದ ಒಂದು ಸಾಧ್ಯತೆ ಒಂದಿಗೆ ಅವರನ್ನ ಒಂದ್ ಕಡೆ ಅವಿಶ್ವಾಸ ಮಂಡನೆ ಮಾಡಬೇಕು, ನಿಲುವಳಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಕೂಡ ಹಾಕಿಸ್ಲಿಕ್ಕೆ ಕೂಡ ಈಗ ವಿಪಕ್ಷಗಳು ಕೂಡ ಮುಂದಾಗ್ತಾ ಇದ್ದಾವೆ. ಪ್ರಮುಖವಾಗಿ ಈಗಾಗಲೇ ಟಿಎಂಸಿಯ ನಾಯಕರು ಆ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅವಿಶ್ವಾಸ ನಿರ್ಣಯಕ್ಕೆ ಈಗಾಗಲೇ 118 ಸಂಸದರು ಸಹಿ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ನಿರ್ಣಯಕ್ಕೆ ಕನಿಷ್ಠ 50 ಸಂಸದರ ಬೆಂಬಲ ಅಗತ್ಯ ಇದೆ. ಹಾಗಾಗಿ ಈ ಮುಖಾಂತರ ಅಂದ್ರೆ ಆ ನಿರ್ಣಯವನ್ನ ಕೈ ಎತ್ತುವ ಮುಖಾಂತರ ಬೆಂಬಲ ವ್ಯಕ್ತಪಡಿಸಿದ್ರೆ ಅದನ್ನ ನಂತರದಲ್ಲಿ ಅದು ಸಾಬೀತಾದ್ರೆ ನಂತರದಲ್ಲಿ ಉಪಸಭಾಪತಿಗಳ ನೇತೃತ್ವದಲ್ಲಿ ಚರ್ಚೆ ಕೂಡ ಮತ್ತೆ ಮತದಾನ ಕೂಡ ಆಗುತ್ತೆ. ಸದನದ ಬಹುಮತದ ಮೇಲೆ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರ ಒಂದು ಭವಿಷ್ಯ ಕೂಡ ನಿಂತಿದೆ. ಯಾಕಂತಂದ್ರೆ ಹಲವು ರೀತಿಯ ಅಲ್ಲಿ ಸದನ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿ ಆಗ್ತವೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಿಷ್ಟು ಸಮರ ಆದಂತ ಸಂದರ್ಭದಲ್ಲಿ ಅವನ್ನ ಸರಿಪಡಿಸುವಂತ ಪ್ರಯತ್ನ ಅಂದ್ರೆ ಸ್ಪೀಕರ್ ಆದಂತವ್ರು ಯಾವುದೇ ಕಡೆ ಒಂದು ಕಡೆ ವಾಲ್ಬಾರ್ದು ಅನ್ನುವಂಥದ್ದು ವಿಪಕ್ಷ ಆಗಿರ್ಬಹುದು, ಆಡಳಿತ ಪಕ್ಷ ಆಗಿರ್ಬಹುದು, ಎರಡೂ ಪಕ್ಷಗಳನ್ನು ಕೂಡ ಸರಿಯಾಗಿ ಅವರಿಗೆ ಬುದ್ಧಿ ಹೇಳುವ ಮುಖಾಂತರ ಸದನವನ್ನು ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಸ್ಥಾನದಲ್ಲಿ ಅವರು ಅಲಂಕೃತಗೊಂಡಿರ್ತಾರೆ. ಹಾಗಾಗಿ ಅವರು ಸಂವಿಧಾನಾತ್ಮಕ ಇರ್ತಕ್ಕಂಥ ಹುದ್ದೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ವಿಪಕ್ಷಗಳು ಕೂಡ ಈಗ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂಚರ ಏನು ರಾಷ್ಟ್ರಪತಿಗಳ ಒಂದು ಭಾಷಣದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಬೇಕಾಗಿತ್ತು. ಆದ್ರೆ ಅವರು ಒಂದ್ ಕಡೆ ಅವ್ರ ಬರದೇ ಇರದಾಗಿ ಅವರೇ ತಡೆದಿದ್ದಾರೆ ಅನ್ನುವಂಥದ್ದು, ಅವರೇ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ಅಂದ್ರೆ ಅವ್ರ ಮೇಲೆ ದಾಳಿ ಆಗುತ್ತೆ ಅನ್ನುವಂತ ಮಾಹಿತಿ ಇತ್ತು, ಅದಕ್ಕೆ ಅವ್ರನ್ನ ಕರೆಸ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಒಂದು ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದು ಒಂದ್ ಕಡೆ ವಿಪಕ್ಷಗಳ ಕೆಂಗಣ್ಣಿಗೆ ಕೂಡ ಗುರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ವಿನಾಕಾರಣವಾಗಿ ಕಾಂಗ್ರೆಸ್ ಸಂಸದರ ಮೇಲೂ ಕೂಡ ವಿಪಕ್ಷಗಳ ಸಂಸದರ ಮೇಲೆ ಆರೋಪಗಳನ್ನ ಸ್ಪೀಕರ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ವಿಪಕ್ಷಗಳು ಸಜ್ಜಾಗಿರ್ತಕ್ಕಂಥದ್ದು. ಇಂಚರ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.